ಅಧ್ಯಾಯ ಐ ಸೂಕ್ಷ್ಮದೇಹಗಳ ಕುರಿತು 3 ಅವಲೋಕನಗಳು. ಸ್ಥೂಲ ಮತ್ತು ಸೂಕ್ಷ್ಮ ಘೋಷಣೆಗಳ ಮೇಲಿನ ವಿವರಣೆಯನ್ನು ಬೆಂಬಲಿಸುತ್ತಾ ಪ್ರಸಿದ್ಧ ಪಾಶ್ಚಿಮಾತ್ಯ ದಿವ್ಯದರ್ಶಿ ಎಜೆ ಡೇವಿಸ್ ಒಂದು ಗಮನಾರ್ಹ ಉದಾಹರಣೆಯನ್ನು ಒದಗಿಸುತ್ತಾರೆ. ಒಬ್ಬ ಉದಾತ್ತ ಮಹಿಳೆ ಮರಣ ಹೊಂದಿದಾಗ ಮತ್ತು ತನ್ನ ಭೌತಿಕ ದೇಹವನ್ನು ತ್ಯಜಿಸಿದಾಗ ಅವರು ಕಂಡ ದೃಶ್ಯವನ್ನು ಅವರು ವಿವರಿಸಿದರು. ಆಕೆಯ ಮರಣದ ನಿಖರವಾದ ಕ್ಷಣವನ್ನು ಖಚಿತಪಡಿಸಿಕೊಂಡ ನಂತರ ಮತ್ತು ದಿವ್ಯದರ್ಶನಕ್ಕೆ ಅನುಕೂಲಕರವಾದ ಶಾಂತ ಸ್ಥಾನದಲ್ಲಿ ನೆಲೆಸಿದ ನಂತರ ಅವರು ಈ ಕೆಳಗಿನವುಗಳನ್ನು ಗಮನಿಸಿದರು. ಮಹಿಳೆಯ ಸ್ಥೂಲ ದೈಹಿಕ ಅಂಗಗಳು ಆತ್ಮದ ಚಟುವಟಿಕೆಗಳಿಗೆ ಸಾಧನಗಳಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಸ್ಥಿತಿಯನ್ನು ತಲುಪಿದ್ದವು. ಆದರೂ ಆಕೆಯ ಆಂತರಿಕ ಭಾವನೆಗಳು ಪ್ರಾಣದ ಅಂದರೆ ಜೀವಶಕ್ತಿಯ ಬೇರ್ಪಡುವಿಕೆಯನ್ನು ವಿರೋಧಿಸಿದವು. ಆಕೆಯ ಅಂಗಗಳು ತಮ್ಮ ಅಂತರ್ಗತ ಶಕ್ತಿಯನ್ನು ಬಿಟ್ಟುಕೊಡದಿರಲು ಹೋರಾಡಿದವು. ಅದೇ ರೀತಿ ಆಕೆಯ ರಕ್ತನಾಳಗಳು ರಕ್ತವನ್ನು ಸಾಗಿಸುವ ಸಾಮರ್ಥ್ಯವನ್ನು ಬಿಟ್ಟುಕೊಡದಿರಲು ಹೋರಾಡಿದವು ಮತ್ತು ಆಕೆಯ ನರಮಂಡಲ, ಮೆದುಳು ಸೇರಿದಂತೆ ಅವುಗಳಿಗೆ ಸಂಬಂಧಿಸಿದ ಭಾವನೆಗಳು ಮತ್ತು ಬೌದ್ಧಿಕ ಪ್ರವಾಹಗಳನ್ನು ತ್ಯಜಿಸುವುದನ್ನು ವಿರೋಧಿಸಿದವು. ಆಳವಾದ ಪ್ರೀತಿಯಿಂದ ದೀರ್ಘಕಾಲ ಒಟ್ಟಿಗೆ ವಾಸಿಸುತ್ತಿದ್ದ ಇಬ್ಬರು ಆಪ್ತ ಸ್ನೇಹಿತರಂತೆ ಆತ್ಮ ಮತ್ತು ದೇಹವು ಆ ಕ್ಷಣದಲ್ಲಿ ಬೇರ್ಪಡುವಿಕೆಯ ಅನಿವಾರ್ಯ ಅಗತ್ಯವನ್ನು ಬಲವಾಗಿ ವಿರೋಧಿಸುತ್ತಿರುವಂತೆ ತೋರಿಸುತ್ತಿತ್ತು. ಒಬ್ಬ ಸಾಮಾನ್ಯ ವೀಕ್ಷಕನಿಗೆ ದೇಹದೊಳಗಿನ ಈ ಆಂತರಿಕ ಹೋರಾಟವು ದುಃಖ ಮತ್ತು ಸಂಕಟದ ಮಾರಕ ಸ್ಥಿತಿಯಂತೆ ತೋರಿಸುತ್ತಿತ್ತು. ಆದರೆ ವಾಸ್ತವದಲ್ಲಿ ಈ ಘಟನೆಗಳು ದುಃಖ ಅಥವಾ ದುಃಖವನ್ನು ಸೂಚಿಸಲಿಲ್ಲ. ಅವು ಆತ್ಮ ಮತ್ತು ದೇಹದ ನಡುವಿನ ದೀರ್ಘಕಾಲದ ಒಕ್ಕೂಟದ ಅಂತ್ಯಕ್ಕಿಂತ ಹೆಚ್ಚೇನೂ ಸೂಚಿಸಲಿಲ್ಲ. ಈ ಕ್ಷಣದಲ್ಲಿ ತಲೆಯು ಇದ್ದಕ್ಕಿದ್ದಂತೆ ಮೃದುವಾದ, ಪ್ರಕಾಶಮಾನವಾದ ಮೋಡದಿಂದ ಆವೃತವಾದಂತೆ ತೋರಿಸಿತು. ಅದೇ ಕ್ಷಣದಲ್ಲಿ ಮೆದುಳಿನ ಮೇಲಿನ ಕೇಂದ್ರಗಳು ಶಕ್ತಿಯಿಂದ ಮಿಡಿಯಲು ಪ್ರಾರಂಭಿಸಿದವು. ಅವು ಹಿಂದೆ ಕೆಳಮುಖವಾಗಿ ಹರಿಯುತ್ತಿದ್ದ ಜೀವಶಕ್ತಿಗಳನ್ನು ಮೇಲಕ್ಕೆ ಎಳೆದು ಅವುಗಳನ್ನು ಉನ್ನತ ಸಮತಲಗಳ ಕಡೆಗೆ ನಿರ್ದೇಶಿಸಿದವು. ಪರಿಣಾಮವಾಗಿ ಇಡೀ ತಲೆಯು ಆಳವಾದ ಶಾಂತಿಯ ಸ್ಥಿತಿಯನ್ನು ತಲುಪಿತು. ಈ ನೋಟಗಳು ಸೂಕ್ಷ್ಮ ಕಣ್ಣಿಗೆ ಮಾತ್ರ ಗೋಚರಿಸುತ್ತಿದ್ದವು. ಅವು ಸಾಮಾನ್ಯ ಜನರಿಗೆ ಅಗೋಚರವಾಗಿದ್ದವು. 2. ತಲೆಯ ಸುತ್ತಲೂ ಕಾಣಿಸಿಕೊಂಡ ಮೃದುವಾದ ಸೂಕ್ಷ್ಮ ಮೋಡದೊಳಗೆ ಎರಡನೇ ತಲೆ ರೂಪುಗೊಳ್ಳುತ್ತಿರುವಂತೆ ತೋರಿತ್ತು. ಅದರ ರೂಪವು ಒಗ್ಗೂಡಲು ಪ್ರಾರಂಭಿಸಿದಾಗ ಸುತ್ತಮುತ್ತಲಿನ ಮೋಡದ ಬೆಳಕು ಮರೆಯಾಯಿತು. ತಲೆಯು ಸೂಕ್ಷ್ಮ ಜಗತ್ತಿನಲ್ಲಿ ಹೊಸದಾಗಿ ರೂಪುಗೊಂಡಂತೆಯೇ ಕುತ್ತಿಗೆ, ಭುಜಗಳು ಮತ್ತು ಸ್ತನಗಳಂತಹ ದೇಹದ ಇತರ ಭಾಗಗಳು ಸೂಕ್ಷ್ಮ ದೇಹದೊಳಗೆ ವಿಶಿಷ್ಟ ರೂಪವನ್ನು ಪಡೆದುಕೊಂಡವು. ಹೀಗಾಗಿ ಈ ಸೂಕ್ಷ್ಮ ದೇಹದ ರಚನೆಯಲ್ಲಿ ಮಹಿಳೆಯ ಆಂತರಿಕ ಮಾನಸಿಕ ಗುಣಗಳು ಅದರ ರಚನೆಗೆ ಕಾರಣವಾದ ಶಕ್ತಿಗಳಾಗಿ ಕಾಣಿಸಿಕೊಂಡವು. ಅವಳ ಪ್ಯೂಬಿಕ್ ದೇಹದಲ್ಲಿನ ದೋಷಗಳು ಮತ್ತು ವಿರೂಪಗಳು ಅವುಗಳ ಪರಾಕಾಷ್ಠೆಯನ್ನು ತಲುಪಿದಂತೆ ತೋರಿತ್ತು. ಪರಿಣಾಮವಾಗಿ ಯಾವುದೇ ಪ್ಯೂಬಿಕ್ ಅಡೆತಡೆಗಳಿಂದ ಮುಕ್ತವಾಗಿ ಸೂಕ್ಷ್ಮ ಜಗತ್ತಿನಲ್ಲಿ ಅವಳ ಆತ್ಮದ ಶಕ್ತಿಗಳು ಸರಿಯಾಗಿ ಸ್ಥಾಪಿತವಾಗಲು ಪರಿಸ್ಥಿತಿಗಳು ಉದ್ಭವಿಸಿದವು. 3. ಈ ಸೂಕ್ಷ್ಮ ದೇಹವು ಹೀಗೆ ಸ್ವಯಂಪ್ರೇರಿತವಾಗಿ ರೂಪುಗೊಳ್ಳುತ್ತಿರುವಾಗ ಅದರ ಭೌತಿಕ ರೂಪವನ್ನು ಗಮನಿಸಿದವರು ಅದನ್ನು ಸಾವಿನೊಂದಿಗೆ ಸಂಬಂಧಿಸಿದ ಅಸಹನೀಯ ಸಂಕಟದ ಸ್ಥಿತಿಯಾಗಿ ಮಾತ್ರ ಗ್ರಹಿಸಿದರು. ಆದರೆ ವಾಸ್ತವದಲ್ಲಿ ಇದು ಹಾಗಲ್ಲ. ಈ ನೋಟಗಳು ಪ್ರಾಣ ಮತ್ತು ಆತ್ಮಶಕ್ತಿಯು ಕೆಳ ಅಂಗಗಳಿಂದ ಹಿಂದೆ ಸರಿದು ಮೆದುಳಿಗೆ ಏರಿ ನಂತರ ಮೇಲಕ್ಕೆ ಹರಿಯುವ ಮತ್ತು ಕಾಣಿಸಿಕೊಳ್ಳುವ ಸೂಕ್ಷ್ಮದೇಹದೊಂದಿಗೆ ಬೆರೆಯುವ ಶಕ್ತಿಯಾಗಿದೆ. 4. ಆತ್ಮವು ಶವದ ತಲೆಯಿಂದ ಲಂಬವಾಗಿ ಮೇಲಕ್ಕೆ ಏರಿತು. ಆದರೆ ಅದು ಭೌತಿಕ ರೂಪದಿಂದ ಸಂಪೂರ್ಣವಾಗಿ ಮುಕ್ತವಾಗುವ ಮೊದಲು ಸೂಕ್ಷ್ಮದೇಹದ ಪಾದಗಳು ಮತ್ತು ಅದರ ಕೆಳಗೆ ಮಲಗಿರುವ ಶವದ ತಲೆಯ ನಡುವೆ ಪ್ರಕಾಶಮಾನವಾದ ಬಳ್ಳಿಯಂತಹ ಜೀವಶಕ್ತಿ ವಿದ್ಯುತ್ ಹರಿಯಿತ್ತು. ವಾಸ್ತವದಲ್ಲಿ ಸಾವು ಪುನರ್ಜನ್ಮವಲ್ಲದೆ ಬೇರೇನೂ ಅಲ್ಲ. ಇದು ಆತ್ಮವು ಭೌತಿಕ ದೇಹವನ್ನು ತ್ಯಜಿಸಿ ಉನ್ನತ ಸೂಕ್ಷ್ಮರೂಪವನ್ನು ಪಡೆಯುವ ಪ್ರಕ್ರಿಯೆಯಾಗಿದೆ. ವಾಸ್ತವವಾಗಿ ಪ್ರತಿಯೊಂದು ವಿಷಯದಲ್ಲೂ ಹೊಕ್ಕಳುಬಳ್ಳಿಯಿಂದ ಪ್ರಾರಂಭಿಸಿ ಈ ಸೂಕ್ಷ್ಮದೇಹದ ನೋಟವು ಮಗುವಿನ ಜನನದ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸೂಕ್ಷ್ಮ ಹೊಕ್ಕಳುಬಳ್ಳಿಯನ್ನು ಕತ್ತರಿಸುವ ಮೊದಲು ಉಳಿದ ಜೀವಶಕ್ತಿಯ ಕಿಡಿ ಮತ್ತೆ ಶವಕ್ಕೆ ಹರಿಯಿತು. ಆತ್ಮವು ಬೇರ್ಪಟ್ಟ ತಕ್ಷಣ ಭೌತಿಕ ದೇಹವು ವಿಭಜನೆಯಾಗದಿರುವುದು ಇದೇ ನಿಖರವಾದ ಕಾರಣ. ಅಂತ್ಯಕ್ರಿಯೆಗಳ ವಿಧಿಗಳನ್ನು ಕೊಳೆಯುವ ಚಿಹ್ನೆಗಳು ಕಾಣಿಸಿಕೊಂಡ ನಂತರವೇ ನಡೆಸಬೇಕು ಎಂಬುದು ಶಾಸ್ತ್ರಗಳ ಆಜ್ಞೆಯಾಗಿದೆ. ನಮ್ಮ ಶಾಸ್ತ್ರಗಳಲ್ಲಿ ಶವದೊಳಗೆ ಹೀಗೆ ಉಳಿಸಿಕೊಂಡಿರುವ ಪ್ರಾಣ ಅನಿಲವನ್ನು ಧನಂಜಯ ವಾಯು ಎಂದು ಕರೆಯಲಾಗುತ್ತದೆ.
ಅವಳ ಆತ್ಮವು ಅದು ತುಂಬಾ ದೃಢವಾಗಿ ಅಂಟಿಕೊಂಡಿದ್ದ ಟಾಳಿಯ ದೇಹದಿಂದ ಬಿಡುಗಡೆಯಾದ ಕ್ಷಣ ಸುತ್ತಮುತ್ತಲಿನ ವಾತಾವರಣದಿಂದ ಸೂಕ್ಷ್ಮಪ್ರಜ್ಞೆಯ ಕಣಗಳನ್ನು ಉಸಿರಾಡಲು ಪ್ರಾರಂಭಿಸಿತು. ಕಣ್ಣಿಗೆ ಆ ಸೂಕ್ಷ್ಮ ದೇಹವು ಅದು ಬಿಟ್ಟ ಗಾಳಿಯ ದೇಹದಂತೆಯೇ ಆಕಾರ ಮತ್ತು ರೇಖೆಗಳನ್ನು ಹೊಂದಿತ್ತು. ಆದರೂ ಎಲ್ಲಾ ರೀತಿಯಲ್ಲೂ ಅದು ವರ್ಧಿತ ಸೌಂದರ್ಯವನ್ನೂ ಪಡೆದುಕೊಂಡಂತೆ ತೋರುತ್ತಿತ್ತು. ಆದಾಗ್ಯೂ ಈ ವರ್ಧಿತ ಸೌಂದರ್ಯದ ಹೊರತಾಗಿಯೂ ಅವಳ ಐಹಿಕ ಗುಣಲಕ್ಷಣಗಳು ಮತ್ತು ದೈಹಿಕ ಲಕ್ಷಣಗಳು ಯಾವುದೇ ಬದಲಾವಣೆಗೆ ಒಳಗಾಗಿರಲಿಲ್ಲ. ಅವಳ ಸ್ನೇಹಿತರು ಸೂಕ್ಷ್ಮ ದೃಷ್ಟಿಯ ಮಸುರದ ಮೂಲಕ ಆ ಸೂಕ್ಷ್ಮ ದೇಹವನ್ನು ನೋಡಿದ್ದರೆ ಅದು ಖಂಡಿತವಾಗಿ